ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನೋಡಿದ ಒಂದು ಸಣ್ಣ ಘಟನೆ, ಆದರೆ ಅದರಲ್ಲಿರುವ ದೊಡ್ಡ ಸಂದೇಶವನ್ನು ನಿಮಗೆ ಹೇಳ ಹೊರಟಿದ್ದೇನೆ. ಇವತ್ತು ನಾನು ಚಹಾ ಕುಡಿಯಲು ಒಂದು ಅಂಗಡಿಗೆ ಹೋಗಿದ್ದೆ. ಆ ಅಂಗಡಿಯಲ್ಲಿ ಒಬ್ಬ ಯುವಕ ಇದ್ದ. ಅದರಂತೆ ಅಲ್ಲಿಗೆ ಆ ಅಂಗಡಿಗೆ ಒಬ್ಬ ಯುವಕ ಬಂದು ಒಂದು ತಂಪು ಪಾನೀಯನ್ನ ಕುಡಿದ. ರೇಟ್ ಕೇಳಿದ. ಅಂಗಡಿಯವನು ಒಂದು ದರ ಹೇಳಿದ. ಆತನ ದರಕ್ಕೆ ಯಾವುದೇ ರೀತಿಯಾದ ಪ್ರಶ್ನೆಯನ್ನ ಮಾಡದೆ ಫೋನ್ ಪೇ ಮಾಡಿ ಹೊರಟು ಹೋದ. ನಂತರ ಮತ್ತೊಬ್ಬ ಯುವಕ ಅಲ್ಲಿಗೆ ಬಂದ. ಮತ್ತೆ ಆತನು ಕೂಡ ಒಂದು ತಂಪು ಪಾನೀಯ ಕೇಳಿದ. ಅಂಗಡಿ ಆತ ಒಂದು ತಂಪು ಪಾನೀಯನ್ನ ಕೊಡ್ತಾನೆ. ನಂತರ ಆತನಿಗೆ ರೇಟ್ ಕೇಳ್ತಾನೆ, ಎಷ್ಟು ಎಂದು. ಆಗ ಆತ ಅಂಗಡಿಯವ 15 ರೂಪಾಯಿ ಎಂದು ಹೇಳ್ತಾನೆ. ಅದಕ್ಕೆ ಆ ಯುವಕನು ಕೂಡ 15 ರೂಪಾಯಿ ಫೋನ್ ಪೇ ಮಾಡಿ ಹೊರಟು ಹೋಗುತ್ತಾನೆ. ಆದರೆ ಮೂರನೆಯ ವ್ಯಕ್ತಿ ಬರ್ತಾನೆ. ಆತ ಶ್ರಮಿಕನಾಗಿದ್ದ, ಕಾರ್ಮಿಕನಾಗಿದ್ದ. ಅವನ ಬಟ್ಟೆಯನ್ನು ನೋಡಿದಾಗ ಅವರು ಗ್ಯಾರೇಜ್ ಮೆಕ್ಯಾನಿಕಲ್ ಆಗಿರಬಹುದು ಅಂತ ನಾನು ಭಾವಿಸ್ತೇನೆ. ಅವರು ಕೂಡ ಬಂದರು, ಒಂದು ತಂಪು ಪಾನೀಯನ್ನ ಕೇಳಿದ್ರು. ಆತನ ಬಿಸಿಲಿನ ಬೇಗೆಯಲ್ಲಿ ಬಂದಿರೋದ್ರಿಂದ ತಂಪು ಪಾನೀಯನ್ನ ಕುಡಿದು ಅವರು ರೇಟ್ ಕೇಳಿದರು. ರೇಟ್ ಕೇಳಿದ ತಕ್ಷಣ 15 ರೂಪಾಯಿ ಎಂದು ಹೇಳಿದ. ನಂತರ ಆ ಕಾರ್ಮಿಕರು ಆ ಬಾಟಲಿ ಮೇಲಿರುವಂಥ ಪ್ರೈಸನ್ನು ನೋಡಿದ್ರು. ಅದರ ಮೇಲೆ MRP 12 ರೂಪಾಯಿ ಇತ್ತು. ಅವರು ಪ್ರಶ್ನೆ ಮಾಡಿದ್ರು, ಯಾಕೆ 12 ರೂಪಾಯಿ ಇದೆ, ನೀವು ಯಾಕೆ 15 ರೂಪಾಯಿಗಳನ್ನು ಕೇಳ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು. ಸ್ನೇಹಿತರೆ, ಮೊದಲಿಬ್ಬರು ಓದಿದವರು ಹಣವೂ ಇರಬಹುದು ಅವರ ಹತ್ರ, ಆದರೆ ಅವರು ಪ್ರಶ್ನೆ ಮಾಡಲಿಲ್ಲ. ಆ ಕಾರ್ಮಿಕ, ಆ ಮೆಕ್ಯಾನಿಕ್ ಅವರು, ಅವನಿಗೆ ಹಣದ ಮೌಲ್ಯ ಗೊತ್ತು. ಆ ಕಾರ್ಮಿಕರಿಗೆ ಹಣದ ಮೌಲ್ಯ ಗೊತ್ತು. ಅವನು ಪ್ರಶ್ನೆ ಮಾಡ್ತಾನೆ, ನ್ಯಾಯ ಕೇಳ್ತಾನೆ. ಇದು ಕೇವಲ 3 ರೂಪಾಯಿನ ವಿಷಯ ಅಲ್ಲ. ಇದು ಕೇವಲ 3 ರೂಪಾಯಿನ ವಿಷಯ ಅಲ್ಲ. ಇದು ನಮ್ಮ ಹಕ್ಕಿನ ವಿಷಯ. MRPಗಿಂತ ಹೆಚ್ಚು ಹಣ ತೆಗೆದುಕೊಳ್ಳುವುದು ಕಾನೂನು ಬಾಹಿರ. MRPಗಿಂತ ಹೆಚ್ಚು ಹಣ ತೆಗೆದುಕೊಳ್ಳುವುದು ಕಾನೂನು ಬಾಹಿರ. ನಾವು ಎಲ್ಲರೂ ಪ್ರಶ್ನೆ ಮಾಡೋದು ಕಲಿಯೋಣ. ನಾವೆಲ್ಲರೂ ಪ್ರಶ್ನೆ ಮಾಡುವುದನ್ನು ಕಲಿಯೋಣ. ಸ್ನೇಹಿತರೆ, ಇದು ಕೇವಲ ತಪ್ಪು ಅಲ್ಲ, ಇದು ಕಾನೂನು ಬಾಹಿರ. ಭಾರತದಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಇದೆ. ಈ ಕಾನೂನು ಪ್ರಕಾರ ಗ್ರಾಹಕರಿಗೆ ಮೋಸ ಮಾಡೋದಕ್ಕೆ ಅವಕಾಶವಿಲ್ಲ. ಯಾವುದೇ ಪ್ಯಾಕ್ಡ್ ಪ್ರಾಡಕ್ಟ್ ಮೇಲೆ MRP ಇರುತ್ತದೆ. ಅದಕ್ಕಿಂತ ಹೆಚ್ಚು ಹಣ ತೆಗೆದುಕೊಳ್ಳುವುದು ತಪ್ಪು. ಅಂಗಡಿಯವರು 12 ರೂಪಾಯಿ MRP ಇದ್ದು 15 ತೆಗೆದುಕೊಂಡರೆ ಅದು ಓವರ್ ಚಾರ್ಜಿಂಗ್. ಇದು ಪನಿಷಬಲ್ ಆಫೆನ್ಸ್, ಅಂದ್ರೆ ದಂಡ ಬೀಳಬಹುದು. ಕೆಲವರು ಹೇಳ್ತಾರೆ, ತನ್ನಗಿಟ್ಟು ಕೊಡುತ್ತಿದ್ದೇವೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಅಂತ. ಆದರೆ ಗಮನಿಸಿ, ಸಾಮಾನ್ಯ ಅಂಗಡಿಗಳಲ್ಲಿ MRPಗಿಂತ ಹೆಚ್ಚು ಚಾರ್ಜ್ ಮಾಡೋದು ಇಲ್ಲೀಗಲ್. ಅದಕ್ಕೆ ನೀವು ಏನು ಮಾಡಬೇಕು? ಗ್ರಾಹಕರಾದವರು ಹಂಗೆ ನಿಮಗೆ ಹೆಚ್ಚಿನ ಹಣವನ್ನು ವಸೂಲಿ ಮಾಡ್ತಿದ್ರೆ ನೀವೇನು ಕ್ರಮ ಕೈಗೊಳ್ಬೋದು, ಏನು ಮಾಡಬಹುದು? ಮೊದಲಿಗೆ ಶಾಂತವಾಗಿ ಪ್ರಶ್ನೆ ಮಾಡಿ. ನಂತರ ಬಿಲ್ ಕೇಳಿ. ಸಮಸ್ಯೆ ಸಾಲ್ವ್ ಆಗಲಿಲ್ಲ ಅಂದರೆ, ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ಅಂದರೆ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ಲೈನ್ 1915ಗೆ ಕರೆ ಮಾಡಿ. ಇಲ್ಲಿಗೆ ನೀವು ಯಾರು ನಿಮಗೆ ಗ್ರಾಹಕರು, ಯಾರು ಅಂಗಡಿಯವರು ನಿಮಗೆ ಹೆಚ್ಚಿನ ದರವನ್ನು ತೆಗೆದುಕೊಂಡಿದ್ದಾರೆ ಎಂದು ಕಂಪ್ಲೇಂಟ್ ಕೊಡಬಹುದು. ಇದರಿಂದ ನಿಮಗೆ ಸೂಕ್ತವಾದ ಪರಿಹಾರ ದೊರೆಯುತ್ತದೆ. ಒಂದು ವಿಷಯನ ಅರ್ಥ ಮಾಡ್ಕೊರಿ, ಇದು ಕೇವಲ 3 ರೂಪಾಯಿಗಳ ಮಾತಲ್ಲ. ಇದು ಕೇವಲ 3 ರೂಪಾಯಿ ಮಾತಲ್ಲ. 3 ರೂಪಾಯಿ ಸಣ್ಣದಾಗಿ ಕಾಣಬಹುದು, ಆದರೆ ಇದೇ 3 ಲಕ್ಷ ಜನರಿಂದ ತೆಗೆದುಕೊಂಡ್ರೆ ಅದು ದೊಡ್ಡ ಮೋಸ. 3 ಲಕ್ಷ ಅಂದರೆ 9 ಲಕ್ಷ ರೂಪಾಯಿಗಳಾಗುತ್ತದೆ. ನಾವು ಮೌನವಾಗಿದ್ದರೆ ಅವರು ಮುಂದುವರಿಯುತ್ತಾರೆ. ನಾವು ಪ್ರಶ್ನೆ ಮಾಡಿದರೆ ವ್ಯವಸ್ಥೆ ಬದಲಾವಣೆ ಆಗುತ್ತದೆ. ಅವರಿವರಿಗೆ ನಾವು ಹೇಳೋದಲ್ಲ, ನಾವು ಪ್ರಶ್ನೆ ಮಾಡೋದನ್ನು ಕಲಿತ್ರೆ ವ್ಯವಸ್ಥೆ ಬದಲಾವಣೆಗೆ ನಾವೇ ದಾರಿದೀಪವಾಗ್ತದೆ. MRPಗಿಂತ ಹೆಚ್ಚು ತಕ್ಷಣ ಪ್ರಶ್ನೆ ಮಾಡಿ. ನಿಮ್ಮ ಹಕ್ಕು ನಿಮಗೆ ಗೊತ್ತೇ? ಇದನ್ನು ಗೊತ್ತು ಮಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸ್ನೇಹಿತರೆ, ಗ್ರಾಹಕನು ದೇವರು ಅಂತಾರೆ, ಆದರೆ ನಾವು ಮೌನವಾಗಿದ್ದರೆ ಯಾರೂ ನಮ್ಮ ಹಕ್ಕು ಕೊಡಲ್ಲ. ಯಾರೂ ಕೊಡೋದಿಲ್ಲ. ಅದಕ್ಕೆ ನಾನು ಹೇಳೋದು, ಈ ಘಟನೆಗಳನ್ನು, ಆ 3 ವಿಷಯಗಳ ನನ್ನ ಕಣ್ಣಾರೆ ಕಂಡಾಗ ಯಾರಿಗೆ ದ್ವೇಷಿಸುವುದು, ಯಾರಿಗೆ ದೂರುವುದು, ಯಾರು ತಪ್ಪು ಅಂತಕ್ಕಂಥದ್ದನ್ನು ನಾವೇ ಅವಲೋಕಿಸಬೇಕಾಗ್ತದೆ. 1, 2, 3 ವ್ಯಕ್ತಿಗಳು ಬಂದರು. 3 ವ್ಯಕ್ತಿಗಳ ನೀತಿ, ಅವರ ವಿಚಾರಧಾರೆಗಳು ಬೇರೆ ಬೇರೆನೇ ಆಗಿತ್ತು. ಆದರೆ ಒಬ್ಬ ಕಾರ್ಮಿಕ ಬಂದು ಅದರನ್ನು 3 ರೂಪಾಯಿಗೆ ಅವ್ರ ಜೊತೆ ಜಗಳ ಮಾಡ್ದ. ಇದು ಸರಿನಾ? ಕೇವಲ 3 ರೂಪಾಯಿಗೆ ಜಗಳ ಮಾಡೋದು ಸೂಕ್ತನಾ? ಅವರು ಮಾಡಿರುವುದು ಸರಿನಾ? ಇವೆಲ್ಲವನ್ನ ನೀವು ಅವಲೋಕಿಸಿ ನೋಡಿ. ಅದಕ್ಕೆ ಸೂಕ್ತವಾದಂತ ನಿಮಗೆ ಏನು ಅನಿಸ್ತದೆ, ಈ ವಿಚಾರವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕಾರ್ಮಿಕ ಮಾಡಿದ್ದು ಸರಿನಾ? 2 ಯುವಕರು ಮಾಡಿದ್ದು ಸರಿನಾ? ಅಥವಾ ಆ ಅಂಗಡಿಯವನು ಮಾಡ್ತಿರೋದು ಸರಿನಾ? ಏನು ಎಂಬುದನ್ನು ನೀವು ನನ್ನ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ. ನಮಸ್ಕಾರ.